ಸೆಲ್ಫ್ ಹೆಲ್ಪ್ ಗ್ರೂಪ್ ಬಂದಿದ್ದೆ ಒಂದು ವಿಸ್ಮಯಕರವಾದಂಥ ಸನ್ನಿವೇಶದಲ್ಲಿ 1841ರಲ್ಲಿ ರಲಿಫ್ ವರ್ಲ್ಡ್ ಎಮರ್ಸನ್ ಅನ್ನುವಂಥ ವ್ಯಕ್ತಿ, ಈ ಎಮರ್ಸನ್ ಇದ್ದಾನೆ, ಅವರೆಲ್ಲರೂ ಕೂಡ ಓರಲ್ ಸಹಭಾಗಿತ್ವಕ್ಕೋಸ್ಕರ ಅಂತ ಹೇಳಿದ್ರೆ ಒಂದು ಬಾಯಿ ಮಾತಿನ ಸಹಭಾಗಿತ್ವ, ಓಕೆ ಇದನ್ನ ನೀನು ಹಿಂಗ್ ಮಾಡು ಅದನ್ನ ಹಾಗೆ ಮಾಡು ಅನ್ನುವಂಥ ಒಂದು ಪ್ರಕ್ರಿಯೆಯಲ್ಲಿ ಪರಸ್ಪರ ಹೂನಗೆಯನ್ನ ಬೀರ್ತಾ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಣ. ಇದೊಂದು ನಂಬಿಕೆಯ ಮಾತಾಗಬೇಕು. ಈ ನಂಬಿಕೆಯ ಮಾತನ್ನ ಒಂದು ಗುಂಪಲ್ಲಿ ನಡೆಸುವಂತ ಒಂದು ಹಣಕಾಸಿನ ಚಟುವಟಿಕೆಗಳನ್ನು ಮಾಡೋಣ ಅಂತ ಹೇಳಿ 1812ರಲ್ಲಿ 1904ರವರೆಗೂ ಬದುಕಿದ್ದಂತ ರಲಿಫ್ ವರ್ಲ್ಡ್ ಎಮರ್ಸನ್ ಅಂತನೂ ಇದನ್ನ ಮೊಟ್ಟ ಮೊದಲನೇ ಬಾರಿಗೆ ತಂದಂತವನು. ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನುವಂಥದ್ದೇ ನಿನಗೆ ನಾನು ನನಗೆ ನೀನು ಅನ್ನುವಂಥ ಒಂದು ತಾತ್ವಿಕ ತತ್ವದ ಅಡಿಯಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಶೋಷಣೆಯ ಅಂಶವಿರಬಾರ್ದು, ವಿಚಾರದ ಅಂಶ ಇರಬೇಕು. ಮತ್ತು ನಿನ್ನಲ್ಲಿರುವ ಜ್ಞಾನವನ್ನು ನನಗೆ ದಾರಿಯೇರಿ, ನನ್ನಲ್ಲಿರುವ ಜ್ಞಾನವನ್ನು ನಿನಗೆ ರೀತಿಯೇ ಇವೆರಡವನ್ನ ನಾವು ಸಾಧ್ಯವಾದಷ್ಟು ಮಾರ್ಕೆಟ್ ಮಾಡಿಕೊಳ್ಳುವ ಅನ್ನುವ ಒಂದು ಕಾನ್ಸೆಪ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪಿನ ಕಾನ್ಸೆಪ್ಟ್, ಮೊದಲನೇ ಕಾನ್ಸೆಪ್ಟ್. ಇದಾದ ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಅಲೋಸಿಯಸ್ ಫ್ರಾನ್ಸಿಸ್ ಅಂತ ಅನ್ನುವಂಥ ವ್ಯಕ್ತಿ ಅವನನ್ನ ಸೆಲ್ಫ್ ಹೆಲ್ಪ್ ಗ್ರೂಪಿನ ಫಾದರ್ ಅಂತ ಕೂಡ ಕರೀತಾರೆ. ಅವನು ಇಂಡಿಯಾದವನು, ಇಲ್ಲಿ ಬಹಳಷ್ಟು ಚಳವಳಿಗಳನ್ನ ಸೃಷ್ಟಿ ಮಾಡಿದಂಥವನು. ಅದೇ ರೀತಿಯಾಗಿ ನಾವು ಪುನರ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಕುಟುಂಬಶ್ರೀ ಅನ್ನುವಂಥದ್ದು 1998ರಲ್ಲಿ ಕೇರಳದಲ್ಲಿ ದೊಡ್ಡ ಚಳವಳಿ, ಅದನ್ನ ಸರ್ಕಾರವು ಕೈಗೆತ್ತಿಕೊಳ್ತು. ಯಾಕೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದ ತಾತ್ವಿಕ ಅಂಶಗಳೇನು ಅಂತ ಹೇಳಿದ್ರೆ ಭಾರಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ತಾತ್ವಿಕ ಅಂಶಗಳು ಏನು ಅಂತ ಹೇಳಿದ್ರೆ ಇರ್ತಕ್ಕಂಥ ಗ್ರಾಮೀಣ ಮಟ್ಟದಿಂದ ಹಿಡಿದು ನಗರ ಮಟ್ಟದವರೆಗೂ ಈ ಸೆಲ್ಫ್ ಹೆಲ್ಪ್ ಗ್ರೂಪಿನ ತಾತ್ವಿಕ ಅಂಶಗಳೇನು ಅಂದ್ರೆ ಪರಸ್ಪರ ಸಹಾಯ ಮಾಡುವಂಥದ್ದು, ಪರಸ್ಪರ ತಮ್ಮಲ್ಲಿರುವ ತಾಂತ್ರಿಕ ಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥದ್ದು, ಪರಸ್ಪರ ತಮ್ಮ ಕೃಷಿ ಹೈನುಗಾರಿಕೆಗಿರುವ ಜ್ಞಾನವನ್ನು ಅಭಿವೃದ್ಧಿಪಡಿಸೋದು. ಆ ಅಭಿವೃದ್ಧಿಪಡಿಸಬೇಕಾದ್ರೆ ಅವರೊಳಗಿನ ಹಣಕಾಸು ಏನಿದೆ ಅದನ್ನ ಜನರೇಟ್ ಮಾಡಿಕೊಂಡು ಕೂಡಿಟ್ಕೊಂಡು ಆ ಮೂಲಕವಾಗಿ ಇನ್ನೊಬ್ಬನಿಗೆ ದಾರಿ ಎರೆಯುವಂಥದ್ದು ಮತ್ತು ಅದನ್ನ ಅವನು ನಿಷ್ಠೆಯಿಂದ ಮತ್ತೆ ವರ್ಗಾಯಿಸಿ ಮತ್ತೊಬ್ಬನಿಗೆ ಸಹಾಯ ಮಾಡುವಂಥದ್ದು. ಇದು ಸೆಲ್ಫ್ ಹೆಲ್ಪ್ ಗ್ರೂಪಿನ ನಿಜವಾದ ಮೈಕ್ರೋ ಫೈನಾನ್ಸಿನ ಕಾನ್ಸೆಪ್ಟ್, ಹಣಕಾಸಿನ ಕಾನ್ಸೆಪ್ಟ್ ಇದ್ದಂಥದ್ದು. ಪ್ರತಿಯೊಬ್ಬರು ಅಂತ ಅಂದ್ರೆ ಸರ್ವೋದಯದ ಆಸ್ಪೆಕ್ಟ್ ಅಲ್ಲಿ, ಅಂದ್ರೆ ಸರ್ವರೂ ಉದಯ ಆಗಬೇಕು. ಗ್ರಾಮೀಣ ಮಟ್ಟದಲ್ಲಿ ಒಬ್ಬನೇ ಉದಯ ಆಗುವಂಥದ್ದಲ್ಲ, ಪ್ರತಿಯೊಬ್ಬರು ಉದಯ ಆಗಬೇಕು. ಅವರು ಆರ್ಥಿಕವಾಗಿ ಉದಯ ಆಗಬೇಕು, ಜ್ಞಾನಾತ್ಮಕವಾಗಿ ಉದಯವಾಗಬೇಕು, ಶಿಕ್ಷಣದಿಂದ ಉದಯವಾಗಬೇಕು, ತಾಂತ್ರಿಕತೆಯಿಂದ ಉದಯ ಆಗಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ. ಮತ್ತು ಅಲ್ಲಿ ಲೋಕಲಲ್ಲಿ ಮೆಡಿಷನ್ ಮಾಡುವಂಥವನು, ಅಂತಂದ್ರೆ ಕೈ ಮುರಿದವನಿಗೆ ಕೈ ಕಟ್ಕೊಳ್ಳೋದು, ಉಳುಕ್ ತೆಗೆಯುವಂಥವನು, ಈ ಜ್ಞಾನಗಳು ಅಭಿವೃದ್ಧಿ ಹೊಂದಬೇಕು ಅನ್ನುವಂಥದ್ದು ಸೆಲ್ಫ್ ಹೆಲ್ಪ್ ಗ್ರೂಪಿನ ಅತಿ ದೊಡ್ಡ ಆಶಯಗಳಲ್ಲಿ ಒಂದು. ಹಾಗಾಗಿ ಕುಟುಂಬಶ್ರೀ ಕಾರ್ಯಕ್ರಮವನ್ನು 1998ರಿಂದಲೂ ಕೂಡ ಕೇರಳದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡುತ್ತಾ ಬಂತು. ಅದೇ ನಿಮ್ಗೆ ಹೇಳಿದ್ನಲ್ಲ, ಇವರು ಯಾರಪ್ಪ, ನಮ್ಮ ಅಲೋಸಿಯಸ್ ಫರ್ನಾಂಡಿಸ್ ಅಂತ ಅನ್ನುವ ವ್ಯಕ್ತಿ ಮೈರಾಡದಲ್ಲಿ ಇದ್ದಂಥವ್ರು, ಅವರು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಇದ್ದಂಥವ್ರು. ಅವರು ಕೂಡ ಈ ಅಂಶವನ್ನು ಇಟ್ಕೊಂಡು ಅವನ್ನ ಫಾದರ್ ಅನ್ನೋ ಲೆವೆಲ್ಗೆ ಕರ್ಕೊಂಡ್ಬಿಟ್ರು. ಆ ನಿಟ್ಟಿನ ಪ್ರಯತ್ನಗಳು ಭಾರಿ ಸ್ಟ್ರಾಂಗ್ ಆಗಾಯಿತು. ಅದಾದ ನಂತರ ದೇಶದ ನಮ್ಮ ಡಾಕ್ಟರ್ ಮೊಹಮ್ಮದ್ ಯೂಸುಫ್ ಇದ್ದಾರಲ್ಲ, ಅವರು ಚಿತ್ರಕಲಾ ಯೂನಿವರ್ಸಿಟಿಯಲ್ಲಿ ಬೆಳೆದಂಥವ್ರು, ಅಮೆರಿಕದಲ್ಲಿ ಓದಂಥವ್ರು. ಅವರು ಈ ಜ್ಞಾನವನ್ನು ಎತ್ತುಕೊಂಡು ನೊಬೆಲ್ ಅವಾರ್ಡ್ ಅನ್ನ ಪಡೆದಂಥವ್ರು. ಆ ನೊಬೆಲ್ ಅವಾರ್ಡ್ ಯಾವ ರೀತಿಯಾಗಿ ಪಡಿತಾರೆ ಅಂತ ಹೇಳಿದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿಯ ಬಳೆ ಮಾಡುವಂಥವ್ರು ಅಥವಾ ಕುಸುರಿ ಕೆಲಸ ಮಾಡುವಂಥವ್ರು ಅವರುಗಳಿಗೆ ಹಣವನ್ನು ಕೊಟ್ಟು ಆರ್ಥಿಕ ಅಭಿವೃದ್ಧಿಯನ್ನ ಯಾವ ರೀತಿಯಾಗಿ ಡೆವಲಪ್ ಮಾಡಬಹುದು ಅನ್ನುವಂಥ ಅತಿ ದೊಡ್ಡ ಎಕನಾಮಿಸ್ಟ್ ಇವನು, ವೈಸ್ ಚಾನ್ಸಲರ್ ಚಿತ್ತಂಗಲ್ ಯೂನಿವರ್ಸಿಟಿಯಲ್ಲಿ. ಹಾಗಾಗಿ ಅವರಿಗೆ ನೊಬೆಲ್ ಅವಾರ್ಡ್ ಕೂಡ ಹೌದಲ್ವಾ, ಇದೊಂದು ಒಳ್ಳೆಯ ಕಾನ್ಸೆಪ್ಟ್ ಅನ್ನುವ ನಿಟ್ಟಿನಲ್ಲಿ ನೊಬೆಲ್ ಅವಾರ್ಡ್ ಅನ್ನು ಕೊಟ್ಟದ್ದಿದೆ. ಅವರೊಳಗಿನ ಟೀಕೆಗಳದೇನಾದ್ರು ಇರಲಿ ಬಿಡಿ, ಆ ಕಡೆ ಬಹಳಷ್ಟು ಅಂಶಗಳಿದೆ. ಇದೊಂದು ತಾತ್ವಿಕವಾದಂಥದ್ದು, ವಿಚಾರಯುಕ್ತವಾದಂಥದ್ದು. ಇಲ್ಲಿ ಶೋಷಣೆ ಇರಬಾರದು ಅನ್ನುವ ಲೆಕ್ಕಾಚಾರದಲ್ಲಿ ನಡೆದಂತ ಒಂದು ಪ್ರಕ್ರಿಯೆ. ಎಲ್ಲಿಯೂ ಶೋಷಣೆ ಆಗಬಾರದು, ನಮ್ಮೊಳಗಡೆ ಶೋಷಣೆ ಆಗಬಾರದು, ಗ್ರಾಮ ಮಟ್ಟದಲ್ಲಿ ಶೋಷಣೆ ಆಗಬಾರದು, ಪರಸ್ಪರ
ಸಹಾಯದಲ್ಲಿ ಶೋಷಣೆ ಆಗಬಾರ್ದು, ಬೇರೆಯವರು ಬಂದು ಶೋಷಣೆ ಮಾಡಬಾರ್ದು, ಬೇರೆ ಬ್ಯಾಂಕ್ಗಳು ಬಂದು ಶೋಷಣೆ ಮಾಡಬಾರ್ದು, ಮತ್ತೊಬ್ರು ಬಂದು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರ ಲಾಭ ಮಾಡ್ಕೋಬಾರ್ದು ಅನ್ನುವಂತ ನಿಟ್ಟಿನ ಒಂದು ಪ್ರಯತ್ನದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಸೃಷ್ಟಿಯಾದದ್ದು ಸರ್. ಆದರೆ ಇತ್ತೀಚಿನ ದಿನಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪಿನ ಸಕ್ಸಸ್ ಅನ್ನ ಒಡೆದಾಕಿ ಅದನ್ನ ಮೈಕ್ರೋ ಫೈನಾನ್ಸ್ ಮಾಡಿ ಆ ಮೈಕ್ರೋ ಫೈನಾನ್ಸ್ ಅಲ್ಲಿ ಹಣವನ್ನ ಚಲನೆಗೆ ತಂದು ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ಚಲನೆ ತಂದು ಇಂದು ಪ್ರತಿ ಮನೆಯು ಹಗ್ಗದ ಕುಣಿಕೆಯೊಟ್ಟಿಗೆ ನೇತಾಡ್ತಿದೆ ಸರ್. ಪ್ರತಿ ಕುಟುಂಬವೂ ಕೂಡ ಹಗ್ಗದ ಕುಣಿಕೆಯೊಟ್ಟಿಗೆ ನೇತಾಡ್ತಿದೆ. ಮುಖ್ಯವಾಗಿ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಆಶಯಗಳಾಗಿದ್ದಂಥದ್ದು ಪ್ರತಿಯೊಬ್ಬರು ಸರ್ವೋದಯದ ಆಸ್ಪೆಕ್ಟ್, ಅಂದ್ರೆ ಪ್ರತಿಯೊಬ್ಬರು ಬೆಳವಣಿಗೆ ಹೊಂದಬೇಕು, ಪ್ರತಿಯೊಬ್ಬರ ಜ್ಞಾನವನ್ನು ಗೌರವಿಸಬೇಕು, ಪ್ರತಿಯೊಬ್ಬರು ಕೂಡ ಗ್ರಾಮೀಣ ಮಟ್ಟದಲ್ಲಿ ಉಳಿದುಕೊಳ್ಬೇಕು, ಪ್ರತಿಯೊಬ್ಬರು ಗ್ರಾಮೀಣ ಮಟ್ಟದಲ್ಲಿ ಉಳ್ಕೊಂಡು ಹೈನುಗಾರಿಕೆನೋ ಫಿಶರೀಸ್ನೋ ಅವರಲ್ಲಿರುವ ಜ್ಞಾನವನ್ನ ಮಾರುಕಟ್ಟೆ ಮಾಡಿಕೊಳ್ಳುವಂಥದ್ದು ಮತ್ತು ಬೇರೆ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಜ್ಞಾನವನ್ನ ಆ ಗುಂಪಿಗೆ ಹಾಕಿ ಆ ಜ್ಞಾನದ ಆಧಾರದ ಮೇಲೆ ಹಣವನ್ನ ಪಡೆದು ಅದರ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಬೇಕಿತ್ತು. ಸರಳವಾಗಿ ಹೇಳೋದಾದ್ರೆ ನಾನು ಚೆನ್ನಾಗಿ ನೈಸರ್ಗಿಕವಾಗಿ ಮೆಣಸಿನಕಾಯಿ ಮಾರ್ತೇನೆ, ಬೆಳಿತೇನೆ, ಆ ಬೆಳೆಯುವ ಬಿತ್ತನೆಗೆ ನಾನು ಹೋಗಿ ಇನ್ನೆಲ್ಲೋ ಹೋಗಿ ಬಿತ್ತನೆ ಬೀಜ ತರಬೇಕು ಅಂತ ಅಂದಾಗ ಆತನಿಗೆ ಆ ದುಡ್ಡು ಇಲ್ಲದೆ ಇದ್ದಾಗ ಆ ಬಿತ್ತನೆ ಬೀಜಕ್ಕೆ ಮತ್ತು ಅದ್ಯಾವುದೋ ದೂರದ ಊರಿಂದ ಬಿತ್ತನೆ ತರಲಿಕ್ಕೆ ಮತ್ತು ಒಳ್ಳೆಯ ಹಸುಗಳನ್ನ ತಂದು ಹಾಲು ಕರೆದು ಮಾರಾಟ ಮಾಡಲಿಕ್ಕೆ ಈ ಎಲ್ಲ ಕಾನ್ಸೆಪ್ಟ್ಗೆ ದುಡ್ಡನ್ನ ಒದಗಿಸಿಕೊಡುವ ಒಂದು ಪ್ರಕ್ರಿಯೆ ಇತ್ತು ಸರ್. ಅಂತ ಹೇಳಿದ್ರೆ ನೀನು ಬೆಳಿ ನಾನು ಬೆಳಿತೀನಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್. ಆದ್ರೆ ಯಾಕೆ ಈಗ ನೇಣಗಂಬವಾಗಿವೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿದ್ರೆ ಈ ಮೈಕ್ರೋ ಫೈನಾನ್ಸ್ ನಾಟ್ ಓನ್ಲಿ ಒಂದು ಸಣ್ಣ ಸಣ್ಣ ಸಂಸ್ಥೆಗಳು ಅಂತ ಅಲ್ಲ, ಸಣ್ಣ ಸಣ್ಣ ಸಂಸ್ಥೆಗಳ ಆದಿಯಾಗಿ ಬೃಹತ್ ಸಂಸ್ಥೆಗಳು ಕೂಡ ಈ ಸಣ್ಣ ಫೈನಾನ್ಸ್ ನಲ್ಲಿ ಅತ್ಯಂತ ಲಾಭವನ್ನ ಕಾಣಲಿಕ್ಕೆ ಇಷ್ಟಪಡತೊಡಗಿದ್ವು. ಫೈನಾನ್ಸ್ ಕಂಪನಿಗಳು ಹಳ್ಳಿಗಾಡನ್ನ ಒಳಗೆ ಟಚ್ ಮಾಡಿಬಿಟ್ಟಿವೆ. ಏನಾಗಿದೆ, ಯಾರು ಪರಸ್ಪರ ಸಹಕಾರ ಮಾಡಬೇಕಿತ್ತೋ ಅವ್ರು ಏನ್ ಮಾಡ್ತಿದ್ದಾರೆ, ದುಡ್ಡನ್ನ ಅವ್ರ ಮೂಲಕವಾಗಿ ಡಂಪ್ ಮಾಡ್ತಾರೆ. ಈಗ ನೋಡಿ, ಸಿಂಪಲ್ ಆಗಿ ನಾನು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಮನೆಯಲ್ಲಿ 10 ಜನ ಹೆಂಗೆಳೆಯರಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು 5 ಜನನ ಬೇರೆ ಕಡೆ ತಂದು 15 ಜನರದ್ದು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡ್ತಾರೆ. 10 ಜನರು ಕೂಡ ಅದಕ್ಕೊಂದು ಮೇಲುಸ್ತುವಾರಿ ವ್ಯಕ್ತಿ ಇದ್ರು ಕೂಡ ಅವನ ಒಳ ಕೈಯಿನ ವ್ಯವಹಾರದಿಂದಾಗಿ ಈ 10 ಜನನೂ ಕೂಡ 2.5 ಲಕ್ಷ ಸಾಲವನ್ನು ತಗೊಳ್ತಾರೆ ಅನ್ಕೊಳ್ಳಿ. ಒಂದೇ ಮನೆಯವರು 10 ಲಕ್ಷ ಸಾಲ ತಗೊಂಡ್ರು, 10 ಜನಕ್ಕೆ 20 ಲಕ್ಷ ಸಾಲ ಆಯ್ತು. 20 ಲಕ್ಷಕ್ಕೆ ನೀವು ವಾರ ಕಂತುಗಳನ್ನ ಕಟ್ಟಬೇಕಾಗುತ್ತೆ. ವಾರ ಕಂತುಗಳನ್ನ ಕಟ್ಟಕ್ಕೆ ಶುರು ಮಾಡಿದ ಕೂಡಲೇ ಅದಕ್ಕಿಷ್ಟು ಅಂತ ಮೈಕ್ರೋ ಫೈನಾನ್ಸ್ ಅವರು ಪರ್ಸೆಂಟೇಜ್ ಬಡ್ಡಿಯನ್ನು ಹಾಕ್ತಾರೆ. 14ರಿಂದ 23% ವರೆಗೂ ಬಡ್ಡಿ ಆಗ್ತಾ ಇದ್ದಾರೆ. ಇದು ಏನಾಗ್ತದೆ, ಎಲ್ಲರ ತಲೆಯೊಳಗೆ ನಮಗೆ ಉಳಿದಿರುವ ಮಾಹಿತಿ ಏನು ಅಂದ್ರೆ, ನಾವು ಪರಸ್ಪರ ಸಂವಹನದ ಮೂಲಕವಾಗಿ ನಂಬಿಕೆಯ ಆಧಾರದ ಮೇಲೆ ವ್ಯಾಪಾರ ವಹಿವಾಟುಗಳು, ಹೈನುಗಾರಿಕೆಗಳು, ವಿಚಾರಗಳು ತರ್ಕದಿಂದ ಚರ್ಚಿಸಲ್ಪಟ್ಟೆ ನಂತರ ರೆಗ್ಯುಲೇಷನ್ ಪಾಸ್ ಮಾಡಿ ಹಣವನ್ನು ಪಡೆಯುತ್ತಿದ್ದೇವೆ ಅಂತ. ಇಲ್ಲೇ ನಮಗೆ ಕನ್ನಿಂಗ್ ಅಂತ ಹೇಳ್ತೇವೆ. ಪ್ರತಿಯೊಂದು ವ್ಯಾಪಾರವು ದ್ರೋಹ ಚಿಂತನೆಯಿಂದ ಕೂಡಿರ್ತದೆ. ಸಂಸ್ಕೃತದಲ್ಲಿ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂತಹ ಒಂದು ಗಾದೆ ಇದೆ. ಚಾಣಕ್ಯನು ಕೂಡ ಪ್ರತಿಯೊಂದರಲ್ಲಿಯೂ ಕೂಡ ಮೌಲ್ಯಯುತವಾದದ್ದು ಮತ್ತೆ ಸಂಗ್ರಹಿಸಬೇಕಾಗುತ್ತೆ ಅನ್ನುವ ನಿಟ್ಟಿನಲ್ಲಿಯೇ ಈ ಮೈಕ್ರೋ ಫೈನಾನ್ಸ್ ಹೊರಟಿರೋದಿದೆಯಲ್ಲ, ಅದು ಭಾರಿ ದುರಂತದ ಲಕ್ಷಣವನ್ನ ಹೆಬ್ಬಾಗಿಲಿಗೆ, ಹಳ್ಳಿಗಳ ಹೆಬ್ಬಾಗಿಲಿಗೆ ತಂದಿದೆ. ಇವರ ಆರ್ಥಿಕ ಅಭಿವೃದ್ಧಿಗಿಂತಲೂ ಹೆಚ್ಚಾಗಿ ಮನೆಯೂ ಕೂಡ ಹಣ ಕಟ್ಟಲೇಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದೆ. ಮನೆಯವರು ಕೂಡ ಏನಾಗ್ತಿದ್ದಾರೆ ಅಂದ್ರೆ, ಎಲ್ಲರ ಮನೆ ಬಗ್ಗೆ ನಾನು ಹೇಳಲ್ಲ, ರೌಡಿಸಮ್ ಸ್ಟಾರ್ಟ್ ಆಗೋಗಿದೆ. ನೀನ್ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ನಿನ್ ಮನೆ ಮುಂದೆ ಧರ್ನಾ ಮಾಡೋದು, ಮನೆ ಮುಂದೆ ಕ್ಯಾಮ್ರಾ ಆಡೋದು, ಮತ್ತೆ ಆಕೆಗೆ ಆರೋಗ್ಯ ತಪ್ಪಿದ್ದು ಉಸುಲಿಗೋಸ್ಕರ ಅಪಾಪಿಸೋದು, ಮತ್ತೆ ಅಮಾನ್ಯವಾಗಿ ಬೈಗಳದ್ದು ಮಾಡೋದು. ಇದರಿಂದಾಗಿ ಗ್ರಾಮೀಣ ಮಟ್ಟದಲ್ಲಿ ಸಂತೃಪ್ತಿಯಾಗಿ ಜೀವನ ಮಾಡುತ್ತಿದ್ದ ನಮ್ಮ ಹಳ್ಳಿಗಾಡಿನ ಜನ, ನಾನು ಒಬ್ಬ ಹಳ್ಳಿಗಾಡಿನವನೇ, ಅದರಲ್ಲೂ ಇಂಟೀರಿಯರ್ ಬದುಕುವಂತವನು, ಓಡಿ ಹೋಗಿ ಕಂತು ಕಟ್ಟಲಿಕ್ಕೆ ನಗರವಾಸಿಗಳಾಗ್ತಿದ್ದಾರೆ. ಎಲ್ಲೋ ಔಸ್ಕೊಂಡು ಜೀವನ ಸಿಗ್ತಿದ್ದಾರೆ, ಮತ್ತೆ ಯಾರ್ದೋ ಹೆಸರಲ್ಲಿ ಹೋಗಿ ವಾಪಸ್ ಕಟ್ಟುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದಾರೆ. ಇಲ್ಲೂ ಕೂಡ ಉದ್ಯೋಗದ ಮಾಪನಗಳು ಅಷ್ಟು ಸಮರ್ಪಕವಾಗಿಲ್ಲದಿರೋದ್ರಿಂದ ಎಷ್ಟೋ ಜನ ತಮ್ಮ
ಪೂರ್ವಿಕರು ಗಳಿಸಿದ ಆಸ್ತಿಯನ್ನು ಕೂಡ ಮಾರಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇವರು ವಿಧಿಸುತ್ತಿರುವ ಬಡ್ಡಿ ಯಾವ ಲೇವಿ ದಯಾರನೂ ವಿಧಿಸಲಾಗದಿರುವ ಬಡ್ಡಿ ಅನ್ನ ವಿಧಿಸ್ತಾ ಇದ್ದಾರೆ. ಹೀಗಾಗಿ ಪ್ರತಿ ಹಳ್ಳಿಯಲ್ಲಿ ಯಾರ್ಯಾರು ಮೈಕ್ರೋ ಫೈನಾನ್ಸ್ ಇಂದ ಹಣವನ್ನ ಪಡಿತಾ ಇದ್ದಾರೆ ಅವರ ತಲೆಯಲ್ಲಿ ಏನಿರುತ್ತೆ ಅಂತಂದ್ರೆ ಈ ಕ್ಷಣಕ್ಕೆ ಹಣ ಬೇಕಾಗಿದೆ, ಈ ಕ್ಷಣಕ್ಕೆ ಮತ್ಯಾರು ಕೊಡ್ತಾರೆ, ಕೊಡೋರೇ ಇವರು, ಆ ಕಾರಣದಿಂದ ನಾನು ಈಗ ಪಡೆದು ಬಿಡ್ತೇನೆ ಅನ್ನುವಂತ ಒಂದು ಅಂಶ ಇರುತ್ತೆ. ಆದ್ರೆ ಈ ಅಂಶವೇ ನಮ್ಮ ಕುತ್ತಿಗೆಗೆ ಅಗ್ಗವಾಗಿ ಪರಿಣಮಿಸ್ತಾ ಇದೆ. ಅದನ್ನ ನಾವು ಗಮನಿಸಬೇಕು. ಎಲ್ಲೋ ಬೆರಳೆಣಿಕೆಯ ಸಕ್ಸಸ್ ಅನ್ನ ನಾವು ತೋರಿಸ್ಲಿಕ್ಕೆ ಬರೋದಿಲ್ಲ. ಸಾಮೂಹಿಕವಾಗಿ ಫೇಲ್ಯೂರ್ ಆಗಿರೋದನ್ನ ನಾವು ತೋರಿಸಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ 14-23% ಹಣವನ್ನ ಕಟ್ಟಲಿಕ್ಕೆ ಅಸಾಧ್ಯ. ಪ್ರತಿಯೊಬ್ಬ ಹಳ್ಳಿಗನು ಈಗ 20,000ರಿಂದ 25,000ವರೆಗೂ 30ರಿಂದ 35,000ವರೆಗೂ ದುಡ್ಡು ಕಟ್ಟುವ ಅನಿವಾರ್ಯತೆಗೆ ತಗಲಾಕೊಂಡಿದ್ದಾನೆ. ಇದರಿಂದಾಗಿ ಅಪಾಪಿಸುವಾಗ ಹೋಗಿದೆ ಹಣಕ್ಕೆ. ಹಾಗಾಗಿ ಪ್ರತಿ ಹಳ್ಳಿಯೂ ಕೂಡ ತನ್ನ ನಿಜವಾದ ಮಮಕಾರವನ್ನ ಅಂತಃಕರಣವನ್ನ ಮರ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ದುಡ್ಡಿನ ಗ್ರೀಡ್ಗೆ ಬಿದ್ದಿವೆ. ಆದರೆ ಹಿಂಸೆ ಈ ಗ್ರಾಮೀಣ ಮಟ್ಟದಲ್ಲಿ ಯಾವುದೋ ಸರಳ ಜೀವನವನ್ನ ಮಾಡಿಕೊಂಡು ಹೇಗೋ ಜೀವನ ಮಾಡ್ತಿದ್ದವರಿಗೆ ಟಿವಿ ತಗೊಳ್ಳಿಕ್ಕೂ ಲೋನ್, ಮೊಬೈಲ್ ತಗೊಳ್ಳಿಕ್ಕೂ ಲೋನ್, ಮೈಕ್ರೋ ಫೈನಾನ್ಸಿನ ಲಕ್ಷಣ ಕಿವಿಗೆ ಹಾಕೊಳ್ಳುವ ಏನಂತಾರೆ ಇಯರ್ಫೋನಿಗೂ ದುಡ್ಡು ಕಂತು ಮಾಡುವ ಸ್ಥಿತಿಗೆ ಜನ ತಲುಪುವ ಸ್ಥಿತಿ ಆಗೋಗಿದೆ. ಇದರಿಂದಾಗಿ ಕಂತು ಕಟ್ಟಲಾಗದೇ ಇರುವಂತ ಯೂತ್ಸು, ಕಂತು ಕಟ್ಟಲಾಗದೇ ಇರುವಂತ ಮಾನ ಮರ್ಯಾದೆಗೆ ಅಂಜುವ ಜನರು ಊರು ಬಿಟ್ಟು ಓಡುವ ಸ್ಥಿತಿ ತಲುಪಿದ್ದಾರೆ. ಮನೆಯೂ ಕೂಡ ದುಡ್ಡು ಉಸುಲಿಗೆ ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ ಬುಡಕಟ್ಟು ಜನರು ಕೂಡ ವಲಸಿಗರಾಗ್ತಾ ಇರುವಂಥದ್ದು, ಬೇರೆ ಕಡೆ ಹೋಗುವಂಥದ್ದು ಕಂಡು ಬರ್ತಾ ಇದೆ. ಇದಕ್ಕಾಗಿ ದೊಡ್ಡ ಸರ್ವೆಯನ್ನೇ ನೋಡಬೇಕು. ಒಂದು ಪ್ರಮಾಣ, ಒಂದು ನಂಬಿಕೆ ಮತ್ತು ಆ ಮುಗ್ಧತೆಯನ್ನ ಎನ್ಕ್ಯಾಶ್ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಆಗ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.